ರೋಮಾಪುರದವ್ರು ಬರೆದ ಪತ್ರಿಕೆ 1ನೇ ಅಧ್ಯಾಯದ 3 ಮತ್ತು 4ನೇ ವಚನದಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಲೈನ್ ಆಗಿ ಕನ್ನಡದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ಇಂಗ್ಲಿಷ್ನಲ್ಲಿ ತುಂಬಾ ಸುಂದರವಾಗಿದೆ. ಈ ಸುವಾರ್ತೆಯು ದೇವರ ಮಗನು. ಯಾರ ಮಗ? ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? ನೀವು ಸಾಧಾರಣ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಆದ ಕಾರಣ ಸಾಧಾರಣವಾಗಿ ಹೇಳಬೇಡಿ. ಈ ಸುವಾರ್ತೆಯು ದೇವರ ಮಗನು, ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನೆಯ ವಿಷಯವಾದದ್ದು. ಅಲ್ಲಿ ಫುಲ್ ಪಾಯಿಂಟ್ ಇದೆ ಕನ್ನಡದಲ್ಲಿ. ಆಮೇಲೆ ಇದು ಯಾರ ವಿಷಯವಾದದ್ದಂತೆ? ಯೇಸು. ಮುಂದೆ ಓದ್ಲಿಕ್ಕಿರುವಂತ ವಿಷಯಗಳು ಯೇಸು ಕ್ರಿಸ್ತನ, ನಮ್ಮ ಕರ್ತನ ಆಗಿರುವ ಯೇಸು ಕ್ರಿಸ್ತನ ವಿಷಯಗಳಾಗಿರುವುದರಿಂದ ನೀವು ಅವನನ್ನ ನಿನ್ನ ಕರ್ತನು, ನಿನ್ನ ಒಡೆಯನು ಅಂತ ನೀನು ಸ್ವೀಕರಿಸಿಕೊಂಡಿರದೇ ಹೋಗಿರೋದಾಗಿದ್ರೆ ಮುಂದಿನ ವಿಷಯಗಳು ನಿನಗೆ ಅರ್ಥ ಆಗುವುದು ಸ್ವಲ್ಪ ಕಷ್ಟ. ಆತನೇ ನಮ್ಮ ಕರ್ತನೆಂಬುದಾಗಿ ನೀನು ಸ್ವೀಕರಿಸಿಕೊಂಡಿರುವುದು ತುಂಬಾ ಅವಶ್ಯವಾಗಿದೆ. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು. ನಮ್ಮ ಸರ್ನೇಮ್ ಏನಿದೆ ಅಲ್ರಿ, ನಾನು ಗೋಕಾವಿ, ಅದೇನು ತೋರಿಸ್ತದೆ? ನಾನು ಯಾವ ವಂಶದಿಂದ ಬಂದವನು ಅಂತ ತೋರಿಸ್ತದೆ. ನಿಮ್ಮ ಸರ್ನೇಮ್ ಏನು ತೋರಿಸ್ತದೆ? ನೀವು ಯಾವ ವಂಶದ. ಸರ್ನೇಮ್ನಿಂದ ನಮ್ಮ ಒಂದು ಸರ್ನೇಮ್ ಹೇಳುವಾಗ ನಾವು ಯಾವ ರಾಜ್ಯದವರು ಅಂತಾನು ಕಂಡು ಬಂದ್ಬಿಡ್ತದೆ ಅಲ್ವಾ? ವಂಶಕ್ರಮದಿಂದ ವಂಶಾವಳಿಯನ್ನು ನೋಡುವುದಾಗಿದ್ರೆ, ಮನುಷ್ಯರ ರೂಪದಲ್ಲಿ ಮಾತನಾಡುವುದಾಗಿದ್ರೆ, ಈ ಯೇಸು ಸ್ವಾಮಿ ದಾವೀದನ ಸಂತಾನದಲ್ಲಿ ಹುಟ್ಟಿದವನು. 4ನೇ ವಚನ. ಈಗ ನೋಡ್ರಿ, ಇಲ್ಲಿ ಪವಿತ್ರ ಆತ್ಮ ಅಂತ ಹೇಳ್ತಾ ಇಲ್ಲ, ಹಿಂದಿಯಲ್ಲಿನೂ ತುಂಬಾ ಸುಂದರವಾಗಿ ಬರೆಯಲ್ಪಟ್ಟಿತ್ತು. ಪವಿತ್ರವಾದ ಆತ್ಮ ಉಳ್ಳವನಾಗಿದ್ದು. ಇಂಗ್ಲಿಷ್ ಅನ್ನು ಏನ್ ಹೇಳ್ತದೆ ಅಂದ್ರೆ, ಅಕಾರ್ಡಿಂಗ್ ಟು ದ ಸ್ಪಿರಿಟ್ ಆಫ್ ಹೋಲಿನೆಸ್, ನಾಟ್ ದ ಹೋಲಿ ಸ್ಪಿರಿಟ್. ಕೇಳಿ, ಪವಿತ್ರ ಆತ್ಮನಲ್ಲ, ಪವಿತ್ರವಾದ ಆತ್ಮನು. ಅಂದ್ರೆ ಕನ್ನಡದಲ್ಲಿ ಅದು ಪವಿತ್ರ ಆತ್ಮನೇ ಅಂತ ಅನಿಸ್ಬಹುದು. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತದೆ ಅಂದ್ರೆ, अकॉर्डिंग टू द स्पिरिट ऑफ होलीनेस. हिंदी में क्या बोलता है वो? और पवित्रता की आत्मा के भाव से. पवित्रता की आत्मा, ಪವಿತ್ರತನವನ್ನ ಕೊಡುವಂತ ಪವಿತ್ರತನದಲ್ಲಿರುವಂತ ಆತ್ಮ, ಪವಿತ್ರವಾದ ಆತ್ಮ ಉಳ್ಳವನಾಗಿದ್ದು, ಸತ್ತ ಮೇಲೆ, ಸಾಯುವುದಕ್ಕಿಂತ ಮುಂಚೆ ಎಂಥ ಆತ್ಮವನ್ನು ಹೊಂದ್ಕೊಂಡಿದ್ದಂತೆ? ಪವಿತ್ರವಾದ ಆತ್ಮವನ್ನು ಹೊಂದಿಕೊಂಡಿದ್ದು, ಉಳ್ಳವನಾಗಿದ್ದು, ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದಲೇ ದೇವಕುಮಾರನೆಂದು ನಿರ್ಣಯಿಸಲ್ಪಡೋದಂದ್ರೆ ಡಿಸೈಡೆಡ್. ನಿರ್ಣಯಿಸಲ್ಪಡುವುದಂದ್ರೆ ಗೊತ್ತಲ್ವಾ? ಇದನ್ನ ಸ್ವಲ್ಪ ಬಿಡಿಸಿಕೊಳ್ಳೋಣ. ಇಲ್ಲಿ ದೇವಕುಮಾರನಿದ್ದಾನೆ, ಅವನು ಬರೀ ಬಾಯಿ ಮಾತಿನಿಂದ ದೇವಕುಮಾರನ ಆಗ್ಲಿಲ್ಲಂತೆ. ಈಗ ಒಂದು ವಿಷಯ ಹೇಳ್ತೀನಿ ಕೇಳಿ, ಲಕ್ಷ್ಯ ಕೊಟ್ಟು ಕೇಳಿ. ನಾವು ಓದಿದಂತ ವಚನ ಭಾಗದಲ್ಲಿ ಒಂದು ವಿಷಯ ಬರೆಯಲ್ಪಟ್ಟಿದೆ. ಆ ವಿಷಯ ಏನ್ ಹೇಳ್ತದೆ ಅಂದ್ರೆ, ಸತ್ತ ಮೇಲೆ ನೋಡಿ, ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ, ಬೋಧನೆಯಿಂದ ಅಲ್ಲ. ಯಾರಾದ್ರೂ ಕೇಳ್ತಾ ಇದ್ದೀರಾ? ಬೋಧನೆಯಿಂದ ಅಲ್ಲ, ದೊಡ್ಡ ದೊಡ್ಡ ಹೇಳಿಕೆಗಳಿಂದಲ್ಲ, ದೊಡ್ಡ ದೊಡ್ಡ ಭಾಷಣಗಳಿಂದಲ್ಲ, ದೊಡ್ಡ ದೊಡ್ಡ ಮಾತುಗಳಿಂದಲ್ಲ, ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಸತ್ತವೊಳಗಿಂದ ಎದ್ದು ಬಂದ ಮಹತ್ ಕಾರ್ಯದಿಂದ, ಬಲದಿಂದ ತಾನು ದೇವಕುಮಾರನೆಂಬುದನ್ನ ತೋರಿಸಿಕೊಂಡಂತೆ. ನಮ್ಮಲ್ಲಿ ಕೆಲವರು ಅನ್ಬಹುದು ನೋಡಿ, ಏನಂತೆ? ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟ. ಅಲ್ಲಿವರೆಗೆ ಯೇಸು ಸ್ವಾಮಿ ದೇವರ ಕುಮಾರನು ಅಂತಾನೂ ನಿರ್ಣಯ ಆಗ್ಲಿಲ್ಲಂತೆ. ತಿಳಿತೋ ಇಲ್ಲ ಗೊತ್ತಿಲ್ಲ. ನೀವ್ ಹೇಳ್ತೀರ ನಾನು ಬಿಲಿವರ್ ಅಂತ. ಕೇಳಿ 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 ನಾನು ಹೋಗಿ ಒಂದು ವೇಳೆ ನಾನು ಹೋಗಿ ಮುನ್ಸಿಪಾಲಿಟಿಯಲ್ಲಿ ನಮ್ಮ ತಂದೆ ಆಸ್ತಿಗೆ ನಾನೇ ಮಗ, ಇದು ಉತ್ತಾರ ಅಂತ ತೋರಿಸಿದ್ರೆ ಅವ್ರು ಕೇಳ್ತಾರೆ, ನಿನ್ನ ಜನ್ಮ ಪ್ರಮಾಣ ಪತ್ರ ಎಲ್ಲಿ ಅಂತ ಕೇಳ್ತಾರೆ. ಅವ್ರಿಗೇನಾದ್ರೂ ನನ್ನ ಜನ್ಮ ಪ್ರಮಾಣ ಪತ್ರದ ಮೇಲೆ ಸಂಶಯ ಬಂದ್ರೆ, ನಿನ್ನ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಎಲ್ಲಿ ಅಂತ ಕೇಳ್ತಾರೆ. ಒಂದು ವೇಳೆ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಲ್ಲಿ ಏನಾದ್ರೂ ಕಂಡು ಬಂದ್ರೆ
ಸಂಶಯ ಬಂದ್ರೆ ಅವ್ರು ಹೇಳ್ತಾರೆ ನಿನ್ನ DNA ಟೆಸ್ಟ್ ಮಾಡಬೇಕು, ನೀನು ಈ ಕುಟುಂಬಕ್ಕೆ ಸಂಬಂಧಪಟ್ಟವನಲ್ಲೋ ನಮಗೆ ಗ್ಯಾರಂಟಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ನೋಡಿ, ಯೇಸು ಸ್ವಾಮಿ ಕುರುಡರಿಗೆ ಕಣ್ಣು ಕೊಟ್ಟ, ಮನುಷ್ಯ ಕುಮಾರನ ಅಂತ ಪ್ರೂವ್ ಆಗ್ಲಿಲ್ಲಂತೆ. ಮನುಷ್ಯ ಕುಮಾರನ ಅಂತ ಪ್ರೂವ್ ಆಗ್ಲಿಲ್ಲ. ನೋಡಿ, ನಿಮ್ಮ ಬೈಬಲ್ ಅಲ್ಲಿ ಓದ್ಕೊಳ್ಳಿ ಬೇಕಿದ್ರೆ. ಏನ್ ಹೇಳ್ತಾ ಇದೆ ನೋಡಿ, ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ, ಎದ್ರಿಂದ? ಸತ್ತವಳಿಗಿಂದ ಎದ್ದು ಬಂದ ಬಲಶಾಲಿ ಆದಂತ ಮಹತ್ ಕಾರ್ಯದಿಂದ ಅವನು ದೇವಕುಮಾರನೆಂಬುದಾಗಿ ನಿರ್ಣಯಿಸಲ್ಪಟ್ಟ ಅಂತೆ. ಅದೇ ತಂದೆ ಆದ ದೇವರ ಮಕ್ಕಳನ್ನ ಅಲ್ಲಿ ಕೇಳಿ 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 ಕೇಳಿ, ನೀವು ಸರ್ಟಿಫಿಕೇಟ್ ಹಿಡ್ಕೊಂಡ್ಬಿಟ್ಟು ನೌಕರಿಗೆ ಹೋದ್ರೆ ವಿಮಾನ ಪೈಲಟ್ ಅಂತ ನೀವು ಪ್ರೂವ್ ಆಗಲ್ಲ. ವಿಮಾನವನ್ನ ಸಂಪೂರ್ಣವಾಗಿ ಹಾರಿಸಿದಾಗಲೇ ನೀವು ಪ್ರೂವ್ ಅಂತ ಆಗ್ತೀರಾ. ಸುಮ್ಮನೆ ಒಂದು ಹಲ್ಲು ಕಿತ್ಬಿಟ್ರೆ ನೀನು ಡಾಕ್ಟರ್ ಆಗಲ್ಲ. ನಿನಗೆ ಹಲ್ಲು ಕಿತ್ರೆ ಏನಾಗುತ್ತೆ, ಆ ನರ ಎಲ್ಲಿ ಹೋಗುತ್ತೆ, ಎಲ್ಲದರ ವಿದ್ಯೆಯನ್ನು ಪಡ್ಕೊಂಡು ಸರ್ಟಿಫಿಕೇಟ್ ಪಡ್ಕೊಂಡಿರೋದಾಗಿದ್ರೆ ನೀನು ಡಾಕ್ಟರ್ ಆಗ್ತೀಯಾ. ನಿನಗೆ ಯಾರಾದ್ರೂ ಆ ಡಾಕ್ಟರ್ ಪದವಿಯನ್ನು ಕೊಡಬೇಕಾಗ್ತದೆ. ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂತ ಮೊದಲನೇ ದಿನವೇ, ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಳ್ತಾ ಇದ್ದಂತ ಮೊದಲನೇ ದಿನ ಆತನು ನೀರಿಗೆ ಬಂದಿದ್ದೇ ತಡ, ಪರಲೋಕದ ದ್ವಾರಗಳು ತೆರೆಯಲ್ಪಟ್ಟು ಆಕಾಶವಾಣಿ ಆಯಿತು, ಈತನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಆದ್ರೆ ರೋಮಾಪುರದವ್ರು ಬರೆದ ಪತ್ರಿಕೆಯಲ್ಲಿ ಪೌಲನ್ ಬರಿತಾ ಇದ್ದಾನೆ, ಆತನು ಸತ್ತು ಬಲದಿಂದ ಪರಾಕ್ರಮದಿಂದ ಎದ್ದು ಬರುವವರೆಗೆ ಅವನು ದೇವಕುಮಾರನೆಂದಾಗಿ ಪ್ರೂವ್ ಆಗ್ಲಿಲ್ವಂತೆ. ಆತನು ಎದ್ದು ಬಂದಾಗ ಆತನೇ ದೇವಕುಮಾರನೆಂಬುದಾಗಿ ಪ್ರೂವ್ ಆಯ್ತಂತೆ. ನಾನು ನಿನಗೆ ಹೇಳ್ತಾ ಇದ್ದೀನಿ, ನಾನು ಬಿಲಿವರ್ ಅಂತ ಹೇಳಿದ್ರೆ ಸೈತಾನ್ ಹೇಳ್ತಾನೆ ನೀನು ಇರ್ಬೋದು, ನಾನೇನ್ ಮಾಡ್ಲಿ ಅಂತಾನೆ. ಯಾಕಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಬಿಲಿವರ್ ಅನ್ನುವಂತ ಬ್ಯಾಚ್ ಹಾಕೊಂಡ್ಬಿಟ್ಟು ತಿರುಗಾಡ್ತಾ ಇದ್ದೀವಿ. ಆದ್ರೆ ದೇವರಿಗೆ ಹೇಳುದೇನಂತಂದ್ರೆ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ನನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸೋರು. ನಮ್ಮಲ್ಲಿ ಇವತ್ತು ಎಷ್ಟು ಜನ ವಿಶ್ವಾಸಿಗಳು ಇಂಥವ್ರು ಇದ್ದಾರೆ, ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ ತಮ್ಮ ಜೀವಮಾನದಲ್ಲಿ ಒಂದು ದೆವ್ವನು ಬಿಡಿಸ್ಲಿಲ್ಲ. ಆತನು ದೇವ ಕುಮಾರನೆಂಬುದಾಗಿ ಸತ್ತವಳಿಗಿಂದ ಎದ್ದು ಬಂದು ತೋರಿಸ್ದ. ನಿನ್ನ ನಿರ್ಣಯ ಆಗಿದೆಯಾ? ನೀನು ವಿಶ್ವಾಸಿ ಅನ್ನುವಂತ ನಿರ್ಣಯ ಆಗಿದೆಯಾ? ಇಲ್ಲಿ ಎದೆ ಬಡ್ಕೊಂಡು ಹೇಳ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ನಂಬುವವರಿಗೆ ನಿರ್ಣಯವಿಲ್ಲ. ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಆದ್ರೆ ನೀನು ಹಿಂಬಾಲಿಸ್ತಾ ಇರುವಂತಹ ಯಜಮಾನನೂ ಸಹ ತನ್ನನ್ನು ತಾನು ಶಕ್ತಿಯ ಪ್ರದರ್ಶನದೊಂದಿಗೆ ದೇವಕುಮಾರನೆಂಬುದಾಗಿ ನಿರ್ಣಯಿಸಿಕೊಳ್ಬೇಕಾಯ್ತು. ಎಷ್ಟೋ ಜನ ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ನಾವು ಥಿಯರಿಯಾಟಿಕ್ ಬಿಲೀವರ್ಸ್, ಥಿಯರಿಯಲ್ಲಿ ಪಾಸ್ ಆಗ್ತೀವಿ ನಾವು. ಪ್ರಾಕ್ಟಿಕಲ್ ಬಂದಿರುವಾಗ ಪ್ರಾಕ್ಟಿಕಲ್ ಹೇಳ್ತಾ ಇದೆ, ಇಲ್ಲಿ ನಾವು ಎಷ್ಟು ಗಟ್ಟಿಯಾಗಿ ಹೇಳ್ತೀವಿ, ನಾಲ್ಕು ಕೋಣೆ ಮಧ್ಯದಲ್ಲಿ ನನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸೋರು ನಮ್ಮಲ್ಲಿ ಎಷ್ಟು ಜನ ಇಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಮ ಜೀವನದಲ್ಲಿನೇ ಒಂದು ದೆವ್ವ ಬಿಡಿಸ್ಲಿಲ್ಲ ನಾವು. ಅವರು ರೋಗಿಗಳ ಮೇಲೆ ಕೈ ಇಡುವುದಾಗಿದ್ರೆ ಅವರಿಗೆ ಗುಣವಾಗುವುದು. ರೋಗಿಗಳ ಮೇಲೆ ಕೈ ಇಡುವಷ್ಟು ಧೈರ್ಯ ನಮ್ಮಲ್ಲಿ ಬರ್ತಾ ಇಲ್ಲ. ಸಂಶಯ ಬರ್ತದೆ, ನಾವು ಸಭೆನಾ ಪಾಸ್ಟರ್? ಇದಂತ ಬೋಧನೆ, ಇದೇ ಬೋಧನೆ ಕೇಳೋಣ, ಮುಂದುವರಿಯೋಣವಾ, ಇದನ್ನ ಅರ್ಥ ಮಾಡಿಕೊಳ್ಳೋಣವಾ. ಒಂದು ಉದಾಹರಣೆ ಹೇಳ್ತಾ ಇದ್ದೆ. ಏನಪ್ಪಾ ಅಂದ್ರೆ, ಈ ಆರ್ಮಿಯಲ್ಲಿ ಕ್ಯಾರೇಜ್ ಪ್ಲೇನ್ಸ್ ಇರ್ತದೆ, ಅದರಲ್ಲಿ ಕಾರಿ ಹೊತ್ಕೊಂಡು ಹೋಗ್ಬೋದು, ಟ್ಯಾಂಕರ್ ಹೊತ್ಕೊಂಡು ಹೋಗ್ತಾರೆ. ಯಾವ್ದಾದ್ರು ಟ್ಯಾಂಕರ್ಗೆ ಮೂವಿಯಲ್ಲಿ ಅಲ್ಲ, ನ್ಯೂಸ್ ಅಲ್ಲಿ ಪ್ಯಾರಾಶೂಟ್ ಹಚ್ಚಿ ಕಳಿಸೋದನ್ನ ನೋಡಿದ್ರ? ಇಲ್ಲ. ಆ ಟ್ಯಾಂಕರ್ ಅನ್ನ ಯುದ್ಧ ಭೂಮಿಗೆ ಇಳಿಸ್ಬೇಕಂತಂದ್ರೆ ಮೊದಲು ಆ ವಿಮಾನಕ್ಕೆ ರನ್ವೇ ಬೇಕು, ಓಡುವಂತ ರನ್ವೇ. ಗೊತ್ತಲ್ವಾ ರನ್ವೇ? ಏನು ವಿಮಾನ ಓಡ್ಕೊಂಡೇ ಇರ್ತದಲ್ಲ. ಆ ಒಂದು ವಿಮಾನದಲ್ಲಿ ಎಷ್ಟು ಉತ್ತಮ ಸಂಗತಿಗಳು ಇದ್ರೂ ಚಿಂತೆ ಇಲ್ಲ, ಅಲ್ಲಿ ರನ್ವೇ ಇಲ್ಲದೆ ಹೋದ್ರೆ ಇಳಿದು ಬರ್ಲಿಕ್ಕೆ ಆಗಲ್ಲ. ಆಮೇಲೆ ಅಲ್ಲಿ ಇಳಿದು ಬರ್ಲಿಕ್ಕೆ ಆಗಲ್ಲ. ಇವತ್ತು ನಮ್ಮ ಜೀವಿತ ಏನಾಗಿದೆ ಅಂದ್ರೆ, ಮೊದಲನೇ ನಂಬರ್ 1 ನಾವು ಅರ್ಥ ಮಾಡ್ಕೊಳ್ಬೇಕಾಯ್ತು ಏನಂತಂದ್ರೆ, God did not call you to live a theoretic Christian life. God has called you to live a practical Christian life. ದೇವರು ಬರೀ ಬಾಯಿ ಮಾತಿನಿಂದ ಒಂದು ಥಿಯರಿ ಆಗಿ ನಾನು ವಿಶ್ವಾಸಿ ಅಂತ ಹೇಳಿಕೊಳ್ಳೋದಕ್ಕಾಗಿ ನಮ್ಮನ್ನ ಕರೆದಿಲ್ಲ. ಆದ್ರೆ ಪ್ರಾಯೋಗಿಕವಾಗಿ ಆತನ ಮಗನು ಆತನ ಬಲವನ್ನ ಪ್ರದರ್ಶಿಸಿರುವ ಹಾಗೆ ನೀವು ಸಹ ಕ್ರಿಸ್ತನಲ್ಲಿದ್ದುಕೊಂಡು ಆತನ ಬಲವನ್ನ ಪ್ರದರ್ಶಿಸುವಂತ ವಿಶ್ವಾಸಿಗಳಾಗಿ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 21ನೇ ವಚನ ಅದರಿಂದ 24ನೇ ವಚನದವರೆಗೆ ನಾವು ನೋಡಿಕೊಳ್ಳೋದಾಗಿದ್ರೆ, ಯೇಸು ಕಪೆರ್ನೌಮ್ ಎಂಬ ಊರಲ್ಲಿ ಒಂದು ಸಭಾಮಂದಿರದೊಳಗೆ ಪ್ರವೇಶಿಸಿದಂತೆ. ಆ ಸಭಾಮಂದಿರದೊಳಗಡೆ ಎಲ್ಲಿ ಪ್ರವೇಶಿಸಿದಾನೆ? ಸಭಾಮಂದಿರದಲ್ಲಿ, ಸಭೆಯಲ್ಲಿ, ಆರಾಧನೆಯ ಸ್ಥಳದಲ್ಲಿ. ಆದ್ರೆ ಅಲ್ಲಿ
ಒಬ್ಬ ದೆವ್ವ ಹಿಡಿದವನು ಕೂತ್ಕೊಂಡಿದ್ನಂತೆ. ಅಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ದೆವ್ವ ಹಿಡಿದವನೊಬ್ನು ಅಲ್ಲಿ ಕೂತ್ಕೊಂಡಿದ್ದಾನೆ. ಆ ದೆವ್ವ ಹಿಡಿದವನು ಇವನನ್ನ ನೋಡಿ, ಇಲ್ಲಿ ಎರಡನೇ ವಿಷಯ ಹೇಳ್ತೇನೆ, ಲಕ್ಷ ಕೊಟ್ಟು ಕೇಳಿ. 24ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಆ ದೆವ್ವವು, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ಈಗ ಮುಂದಿನದನ್ನು ಬೇಕಿದ್ರೆ ಅಂಡರ್ಲೈನ್ ಮಾಡ್ಕೊಳ್ರತಾನೆ. ಹೇಳ್ತಾ ಇದೆ, ದೆವ್ವ ಹೇಳ್ತಾ ಇದೆ, ನಿನ್ನನ್ನು ಬಲ್ಲೆವು. ಏನಂತೆ? ನಿನ್ನನ್ನು, ನೀನು ಯಾರೋ ನನಗೆ ಗೊತ್ತು, ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ. ಕನ್ನಡದಲ್ಲಿ ನೀನು ದೇವರು ಪ್ರತಿಷ್ಠಿಸಿದವನು ಅಂತ ಬರೆದಿದೆ. ಆದರೆ ಇಂಗ್ಲಿಷ್ನಲ್ಲಿ ಯು ಆರ್ ದ ಹೋಲಿ ಒನ್ ಆಫ್ ಗಾಡ್. ಅಲ್ಲಿ ನೋಡಿ, ಇಂಗ್ಲಿಷಲ್ಲಿ ಯು ಆರ್ ದ ಹೋಲಿ ಸನ್ ಅಂತ ಬರೆದಿಲ್ಲ, ಯು ಆರ್ ದ ಹೋಲಿ ಸನ್ ಅಂತ ಬರೀಲಿಲ್ಲ, ಯು ಆರ್ ದ ಹೋಲಿ ಒನ್ ಆಫ್ ದ ಲಾರ್ಡ್ ಅಂತ ಬರೆದಿದೆ. ಹಿಂದಿಯಲ್ಲಿ ಏನು ಬರೆದಿದೆ? ಬೇಗ ಓದಮ್ಮ. उसने चिल्लाकर कहा, हे यीशु नासरी, हमें तुझसे क्या काम? क्या तू हमें नष्ट करने आया है? मैं जानता हूँ तू कौन है. मैं जानता हूँ तू कौन है. परमेश्वर का पवित्र जन. ಹಿಂದಿ ಒಳಗೆ ಏನ್ ಬರ್ದಿದೆ? ಮೈ ತುಜೆ ಜಾನ್ತಾ ಹೂ ತು ಕೌನ್ ಹೈ. ನೋಡಿ, ಅದೇ ಮತ್ತೇನ್ ಬರ್ದಿದೆ? 5ನೇ ಅಧ್ಯಾಯದ 7ನೇ ವಚನದಲ್ಲಿ ದೆವ್ವ ಹೇಳ್ತಾ ಇದೆ, ನೀನು ಯಾರೋ ನನಗೆ ಗೊತ್ತು, ನೀನು ಸರ್ವಶಕ್ತನಾದಂತ ತಂದೆಯಾದ ದೇವರ ಮಗನು, ಒಬ್ಬನೇ ಮಗನು ಅಂತ ಹೇಳ್ತಾ ಇದೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ, ನೀನು ನಮ್ಮನ್ನು ಹಾಳು ಮಾಡೋದಕ್ಕೆ ಬಂದೆಯಾ, ನೀನು ಯಾರಂತ ನನಗೆ ಗೊತ್ತು, ನೀನು ದೇವರ ಮಗನೇ ಅಂತ ಹೇಳ್ತದೆ. ಆದ್ರೆ ಸಭಾಮಂದಿರದಲ್ಲಿ ಬಂದಿರುವಂತ ದೆವ್ವ ಏನ್ ಹೇಳ್ತದೆ ನೋಡಿ, ಸಭೆಯ ಒಳಗಡೆ ಬಂದಿರುವಂತ ದೆವ್ವ ಏನ್ ಹೇಳ್ತಾ ಇದೆ? ಓದಮ್ಮ ಇನ್ನೊಂದ್ಸರಿ ಹಿಂದಿಯಲ್ಲಿ. मैं तुझे जानता हूँ. मैं तुझे जानता हूँ. तू कौन है? तू कौन है? नंबर 1 ಕೇಳಿ. मैं तुझे जानता हूँ कि तू कौन है. ಆಳದಲ್ಲಿ ಪ್ರಾರಂಭ ಆಗ್ತಾ ಇದೆ, ಕೇಳಿ. ನೀನು ಯಾರೋ ನನಗೆ ಗೊತ್ತು. ಮುಂದೆ, परमेश्वर का पवित्र जन. परमेश्वर का पवित्र जन, बेटा नहीं, ದ ಹೋಲಿ ಒನ್ ಆಫ್ ಗಾಡ್, ದೇವರಿಂದ ಬಂದಿರುವಂತ ಪವಿತ್ರವಾದವನು. ಕೇಳ್ತಾ ಇದ್ದೀರಾ? ನಂಬರ್ 1, ನೀನು ಯಾರೋ ನನಗೆ ಗೊತ್ತು. ನೀನು ದೇವರಿಂದ ಬಂದಿರುವಂತ ಮಗ ಅಂತನೂ ಹೇಳ್ತಾ ಇಲ್ಲ, ಪವಿತ್ರನು. ಯಾಕೆ ಗೊತ್ತಾ? ದೆವ್ವಗಳು ನಿನ್ನನ್ನ ದೆವ್ವ ನಿನ್ನ ಪವಿತ್ರತೆಯಿಂದ ಗುರುತಿಸ್ತದೆ. ದೆವ್ವಗಳು ನಿನ್ನ ಪರಿಶುದ್ಧತೆಯಿಂದ ಗುರುತಿಸ್ತದೆ. ಅದಕ್ಕೋಸ್ಕರ ನೀನು ಪವಿತ್ರನ ಮಗನು ಅಂತ ಹೇಳಿಲ್ಲ, ನೀನು ದೇವರಿಂದ ಬಂದಿರುವಂತ ಒಬ್ಬ. ಕನ್ನಡದಲ್ಲಿ ನೋಡೋದಾಗಿದ್ರೆ ಒಬ್ಬ ಪವಿತ್ರನು. ಒಬ್ಬನು ಅಂದ್ರೆ ಇಬ್ಬರು ಆಗ್ಲಿಕ್ಕೆ ಸಾಧ್ಯ, ಇಬ್ಬರಂದ್ರೆ ಮೂವರಾಗ್ಲಿಕ್ಕೆ ಸಾಧ್ಯ, ಮೂವರಂದ್ರೆ 4 ಆಗ್ಲಿಕ್ಕೆ ಸಾಧ್ಯ, 4 ಆದ್ರೆ 400 ಆಗ್ಲಿಕ್ಕೆ ಸಾಧ್ಯ, 400 ಆದ್ರೆ 4000 ಆಗ್ಲಿಕ್ಕೆ ಸಾಧ್ಯ, 4000 ಆದ್ರೆ 4 ಲಕ್ಷ ಆಗ್ಲಿಕ್ಕೆ ಸಾಧ್ಯ. ಯೇಸು ನಿನ್ನನ್ನ ಸೇವಕನಾಗಿ ಕರೀಲಿಲ್ಲ, ಯೇಸು ನಿನ್ನನ್ನ ತನ್ನಂತೆ ಇರುವುದಕ್ಕಾಗಿ ಕರೆದ. ನಾನು ಏರೋಪ್ಲೇನ್ ಬಗ್ಗೆ ಮಾತಾಡಿದ ಜ್ಞಾಪಕ ಇದೆಯಾ? ಏರೋಪ್ಲೇನ್ ಇಳಿಯೋದು ಎಲ್ಲಿ ಅಂದ್ರೆ ರನ್ವೇ ಇರುವಲ್ಲಿ. ಏರೋಪ್ಲೇನ್ ಇಳಿಯೋದು ಎಲ್ಲಿ? ರನ್ವೇ ಇಳಿಯೋದ್ರಲ್ಲಿ. ಒಂದು ಸಾರಿ ಅದು ಇಳಿದ್ರೆ ಅದರಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಆಶೀರ್ವಾದಗಳಿದೆ. ನಿನ್ನ ಆಶೀರ್ವಾದಗಳನ್ನು ಹೊತ್ಕೊಂಡಿರುವಂತಹ ಏರೋಪ್ಲೇನ್ ನಿನ್ನ ಜೀವಿತದಲ್ಲಿ ರನ್ವೇಗೋಸ್ಕರ ಕಾದುಕೊಂಡು ಮೇಲೇನೆ ಹಾರಾಡ್ತಾ ಇದೆ. ಒಂದು ಸಾರಿ ನಿನ್ನ ಜೀವನದಲ್ಲಿ ಆ ಪರಿಶುದ್ಧತೆ, ಆ ಪವಿತ್ರತೆ ಅನ್ನುವಂತ ರನ್ವೇ ಸಿಕ್ಕುದಾಗಿದ್ರೆ ನೀನು ಗೋಳಾಡ್ಬೇಕಾಗಿಲ್ಲ, ನೀನು ಕೂಗಾಡ್ಬೇಕಾಗಿಲ್ಲ, ನೀನು ಹೋರಾಡ್ಬೇಕಾಗಿಲ್ಲ. ಎಲ್ಲ ಆಶೀರ್ವಾದಗಳು ಇಳಿದು ಬರ್ತದೆ, ಎಲ್ಲ ಹಾರಾಡ್ತಾ ಇದೆ. ನಿಮ್ಮ ಆಶೀರ್ವಾದ, ನಿಮ್ಮ ಏಳಿಗೆ, ನಿಮ್ಮ ಬಿಡುಗಡೆ, ನಿಮ್ಮ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಹಾರಾಡ್ತಾ ಇದೆ. ಇಳಿಯುವುದಕ್ಕಾಗಿ ಅದಕ್ಕೆ ರನ್ವೇ ಬೇಕು. ಆ ರನ್ವೇ ಹೆಸರು ಪರಿಶುದ್ಧತೆ, ಪವಿತ್ರತೆ. ಆದ್ರೆ ಇಳಿಲಿಕ್ಕೆ ಅದಕ್ಕೆ ಆಸ್ಪದ ಆಗ್ಬೇಕಂದ್ರೆ ನಾನು ಇವತ್ತು ಸಭೆಗಳಲ್ಲಿ ಎಲ್ಲಾ ವಿಷಯಗಳನ್ನು ಮಾತಾಡಬಹುದು, ಚಪ್ಪಾಳೆ ತಡ್ತಾ
ಹೇಳ್ತಾರೆ ಪವಿತ್ರತೆ ಅಂದ್ರೆ ಮಾತ್ರ ಮಾತಾಡಬೇಡಿ, ನಮಗೆ ಬೇಡ ಅಂತಾರೆ. ಆದ್ರೆ ಅಮ್ಮ ಕೇಳು, ಅದರಲ್ಲಿನೂ ನಮಗೆ ಆಶೀರ್ವಾದ ಇದೆ. ಯಾಕಂದ್ರೆ ಆಶೀರ್ವಾದ ಇಳಿಬೇಕಂದ್ರೆ ಯೇಸು ಸ್ವಾಮಿ ಜೀವಿತದಲ್ಲಿ ಎಷ್ಟು ಪವಿತ್ರತೆ ಬಂದು ಬಿಡ್ತಂದ್ರೆ, ಆತನು ಎಷ್ಟು ಪವಿತ್ರ. ನಮ್ಮ ತಲೆಯಲ್ಲಿ ಹುಚ್ಚಮ್ಮ, ನಾವೇನು ಅಂದ್ಕೊಳ್ತೀವಿ ಆತನು ಹುಟ್ಟಿದಾಗಿಂದಲೇ ಪವಿತ್ರ, ಅವನಿಗೆ ಅದು ಸಾಧ್ಯ ಅಂತ. 2 ಪೇತ್ರನ ಪತ್ರಿಕೆ ಅದರ 1ನೇ ಅಧ್ಯಾಯದ 21ನೇ ವಚನದಲ್ಲಿ ಏನ್ ಹೇಳ್ತದೆ ನೋಡಿ. ಯಾಕಂದ್ರೆ ಯಾವ ಪ್ರವಾದನೆಯು ಮನುಷ್ಯರ ಚಿತ್ತದಿಂದ ಉಂಟಾಗ್ಲಿಲ್ಲ. ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆಕ್ಚುಲಿ ಕನ್ನಡದಲ್ಲಿ ಮಿಸ್ ಆಗಿದೆ, ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, ಹೋಲಿ ಮೆನ್ ಆಫ್ ಗಾಡ್ ಸ್ಪೋಕ್ ಆಸ್ ದೇ ವೇರ್ ಮೂವ್ಡ್ ಬೈ ದ ಹೋಲಿ ಸ್ಪಿರಿಟ್. ಕನ್ನಡದಲ್ಲಿ ಹೇಳ್ತೇನೆ ಕೇಳಿ, ಹೋಲಿ ಮೆನ್ ಆಫ್ ಗಾಡ್, ಪರಿಶುದ್ಧವಾದ ದೇವ ಜನರು. ಏನಂತೆ? ಪರಿಶುದ್ಧವಾದ ದೇವ ಜನರು ಪವಿತ್ರಾತ್ಮನಿಂದ ಚಲಿಸಲ್ಪಟ್ಟು, ಅಂದ್ರೆ ಪವಿತ್ರಾತ್ಮನಿಂದ ಚಲಿಸಲ್ಪಟ್ಟು ಪ್ರವಾದಿಸಿದ್ರಂತೆ. ಪರಿಶುದ್ಧವಾದ ಜನರು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು, ಅಪರಿಶುದ್ಧವಾದ ಜನರು ದುಷ್ಟಾತ್ಮನಿಂದ ನಡೆಸಲ್ಪಟ್ಟು. ವಿರುದ್ಧ ಶಬ್ದ ಅರ್ಥ ಆಗುತ್ತಾ? ನಮ್ಮ ಜೀವನದಲ್ಲಿ ಪವಿತ್ರತೆ ಇರುವಾಗ ಪವಿತ್ರಾತ್ಮನು ಪ್ರೇರೇಪಿಸ್ತಾನೆ. ಯಾವುದಕ್ಕೆ? ನಿನ್ನ ಜೀವಿತದ ಏಳಿಗೆಗೆ. ನಮ್ಮ ಜೀವಿತದಲ್ಲಿ ಪವಿತ್ರತೆ ಇಲ್ಲದೆ ಇರುವಾಗ ದುರಾತ್ಮನ ಪ್ರೇರೇಪಿಸ್ತಾನೆ. ಯಾವುದಕ್ಕೆ? ಒಡೆಯುವುದಕ್ಕೆ, ಹಾಳು ಮಾಡೋದಕ್ಕೆ. ಸಂಬಂಧ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ನೋಡಿ, ವ್ಯತಿರಿಕ್ತ ನೋಡಿ. ಪವಿತ್ರವಾದಂತ ದೇವ ಜನರು ಪವಿತ್ರಾತ್ಮ ಪ್ರೇರೇಪಿತರಾಗಿ ಪ್ರವಾದಿಸಿದ್ರಂತೆ. ಆ ಪ್ರವಾದಗಳಲ್ಲಿ ಎಲ್ಲವೂ ನೆರವೇರಿದ್ವು, ಒಂದು ಬಿದ್ದು ಹೋಗ್ಲಿಲ್ಲ. ಎವ್ರಿಥಿಂಗ್ ಗಾಟ್ ಫುಲ್ಫಿಲ್ಡ್. ಆದ್ರೆ ಈ ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ಮ ತಲೆಯಲ್ಲಿ ಒಂದು ವಿಚಾರ ಇರ್ತದೆ. ಆ ವಿಚಾರ ಏನಪ್ಪಾ ಅಂದ್ರೆ, ಅವರು ಪವಿತ್ರ ಜನರು ಮೇಲಿಂದ ಬಿದ್ರ. ನಮ್ಮ ತಲೆಯಲ್ಲಿ ಒಂದು ವಿಚಾರ ರೀ, ನಮಗೆ ಅದು ಆಗಲ್ಲ, ಅವ್ರಿಗಾಗುತ್ತೆ. ಪಾಸ್ಟರ್ ನಿಮ್ಗೆ ಗೊತ್ತಿಲ್ಲ, ಹಳಿ ಜನ ಬಹಳ ಪವಿತ್ರ, ಹಾಗಿದ್ರೆ ಹಳಬರಾಗೋದು ಒಳ್ಳೇದಲ್ಲ. ಹಳಿ ಜನ ಅವ್ರು ಬಹಳ ಪವಿತ್ರರಾಗಿ ಹುಟ್ಟಿದ್ರು. ಈಗ ನಾನು ನಿಮ್ಗೆ ಸಿಂಪಲ್ ಪ್ರಶ್ನೆ ಕೇಳ್ತೇನೆ, ಇದ್ರ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡಿ. ನಿನ್ನ ಜೀವಿತದಲ್ಲಿ ಈ ದಿನ ಎಂತ ಅಭಿಷೇಕ ಕೆಲಸ ಮಾಡ್ತಾ ಇದೆ? ನನ್ನ ಜೀವಿತದಲ್ಲಿ ಈ ದಿನ ಬೇರೆಯವ್ರ ಬಗ್ಗೆ ಮಾತಾಡಬೇಡ. ಅವರು ಹಾಗೆ ಪ್ರೀಚ್ ಮಾಡಿದ್ರು, ಇವ್ರು ನನಗೆ ಅದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಏನಂದ್ರೆ, ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಎಷ್ಟು ಉತ್ತಮವಾದ ರನ್ವೇಯನ್ನು ನಾವು ಸಿದ್ಧ ಮಾಡಿದ್ದೀವಿ. ನಿನ್ನ ಬಾಯಿಂದ ನಾನು ವಿಶ್ವಾಸಿ ಅಂತ ಹೇಳ್ಕೊಂಡು ಕೈಗಳನ್ನು ಎತ್ತಿ ಆರಾಧಿಸೋದ್ರ ಮೂಲಕ ನಿರ್ಣಯಿಸಲ್ಪಡಲ್ಲ. ನೀನು ನಿನ್ನ ಜೀವಿತದಲ್ಲಿ ಪ್ರದರ್ಶಿಸುವ ದೇವರ ಬಲದಿಂದ ನೀನು ಎಂತ ವಿಶ್ವಾಸಿ ಅನ್ನೋದನ್ನ ನಿರ್ಣಯಿಸಲ್ಪಡ್ತದೆ. ಯು ವಿಲ್ ನಾಟ್ ಬಿ ಮೆಜರ್ಡ್ ಬೈ ದ ಕ್ಲೇಮ್ಸ್ ದಟ್ ಯು ಆರ್ ಮೇಕಿಂಗ್ ಅಂಡ್ ಬೈ ದ ಫೇತ್ ದಟ್ ಯು ಆರ್ ಮೇಕಿಂಗ್, ದಟ್ ಯು ಬಿಲೀವ್ ಇನ್ ಜೀಸಸ್. ಯು ವಿಲ್ ಬಿ ಮೆಜರ್ಡ್ ಅಂಡ್ ಡಿಸೈಡೆಡ್ ಬೈ ದ ಅಮೌಂಟ್ ಆಫ್ ದ ಪವರ್ ಆಫ್ ಗಾಡ್ ಯು ಆರ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್ ಇನ್ ಯೋರ್ ಲೈಫ್. ನಿನ್ನ ಜೀವನದಲ್ಲಿ ಕಂಡು ಬರುವಂತ ದೇವರ ಬಲದಿಂದ ನೀನು ಎಷ್ಟರ ಮಟ್ಟದ ವಿಶ್ವಾಸ ಅನ್ನೋದನ್ನ ನಿರ್ಣಯಿಸಲ್ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯು ಆರ್ ಲಿಸ್ನಿಂಗ್ ಟು ದಿಸ್. ಆ ರನ್ವೇ ಸಿದ್ಧಾಗುವಾಗ ಎಲ್ಲ ಆಶೀರ್ವಾದಗಳು ಇಳಿದು ಬರ್ಲಿಕ್ಕೆ. ಈಗ ಅದಕ್ಕೆ ದೆವ್ವ ಹೇಳ್ತಾ ಇದೆ ಸಭಾ ಮಂದಿರದಲ್ಲಿ, ಅಂದ್ರೆ ಆ ಸಭಾ ಮಂದಿರದ ಪರಿಶುದ್ಧತೆಯನ್ನು ನೋಡ್ಕೊಳ್ಳಿ. ದೆವ್ವ ಬಂದು ಕೂತ್ಕೊಂಡ್ ಬಿಟ್ಟಿದೆ. ಜನ ಹೇಳ್ತಾರೆ, ಪಾಸ್ಟ್ರೇ ಯು ಡೋಂಟ್ ನೋ, ನಿನ್ನೆ ರಾತ್ರಿ ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ನಿನ್ನೆ ರಾತ್ರಿ ಮಲಗಿದ್ರೆ ಅವ್ರಿಗೋಸ್ಕರ ಪ್ರಾರ್ಥಿಸಿದೆ, ಇವ್ರಿಗೋಸ್ಕರ ಪ್ರಾರ್ಥಿಸಿದೆ, ಇಂಥವ್ರಿಗೋಸ್ಕರ ಪ್ರಾರ್ಥಿಸಿದೆ, ಎಲ್ಲರಿಗೂ ಪ್ರಾರ್ಥಿಸಿ ನಾನು ಮಲಗಿದ್ರೆ ಸೈತಾನ ಬಂದು ನನ್ನ ಎದೆ ಮೇಲೆ ಕೂತ್ಕೊಂಡ್ಬಿಟ್ಟ. ನನ್ಗೆ ಹೇಳ್ತಲ್ಲ, ಜನ ಹೇಳ್ತಾರೆ ಉಸಿರಾಡ್ಸಕ್ಕೆ ಆಗ್ತಾ ಇಲ್ಲ, ಆಮೇಲೆ ಅನ್ಲಿಕ್ಕೆ ಆಗ್ತಾ ಇಲ್ಲ ಪಾಸ್ಟ್ರೆ, ಕೂಗ್ತಾ ಇದ್ದೀನಿ ಪಾಸ್ಟ್ರೆ. ಅಯ್ಯ, ಯಾರಿಗೆ ರನ್ವೇ ಮಾಡ್ದಪ್ಪೋ? ನನಗೊಂದು ಸಂಶಯ, ಯಾರಿಗೆ ರನ್ವೇ ಮಾಡಿದ್ದೀವಿ? ಯೇಸು ನೋಡಿ ಆ ಸ್ಥಳದಲ್ಲಿ ಬಂದು ನಿಂತುಕೊಳ್ಳುವಾಗ ದೆವ್ವಕ್ಕೆ ನೀನು ಯಾರಂತ ಕೇಳಬೇಕಾಗಿಲ್ಲ. ದೆವ್ವನೇ ಹೇಳ್ತು, ಅಯ್ಯೋ ನೀನ್ ಇಲ್ಯಾಕೆ ಬಂದೆ? ಇಲ್ಲಿ ಬಸ್ಸಲ್ಲಿ ಪಕ್ಕದಲ್ಲಿ ದೆವ್ವ ಕೂತ್ಕೊಂಡ್ರು, ಆರಾಮ ಕೂತ್ಕೊಂಡಿರ್ತದೆ ವಿಶ್ವಾಸಿಗಳ ಪಕ್ಕದಲ್ಲಿ, ಗೊತ್ತೇ ಆಗಲ್ಲ. ಈ ಹೇಳಿಕೆಯನ್ನು ವಿಚಾರ ಮಾಡಿ ನೋಡಿ. ಇಷ್ಟು ವರ್ಷ ಆಯ್ತು ನಾವು ವಿಶ್ವಾಸಿಗಳಾಗಿ. ಯಾರಾದ್ರೂ ವಿಶ್ವಾಸಿಗಳಾಗಿ 2 ವರ್ಷ ಆದವರು ನೀವು ಮನಸ್ಸಲ್ಲೇ ಹೃದಯದೊಳಗೆ ನಾನೇ ಅಂತ ಎತ್ಕೊಳ್ಳಿ. ಯಾರಾದ್ರೂ 5 ವರ್ಷದಿಂದ ವಿಶ್ವಾಸಿಗಳಾದವರು ಒಳಗಡೆನೆ ಕೈ ಎತ್ತಲಿ. ನನಗೆಲ್ಲ ಕಾಣ್ತದೆ. 10 ಪಾಸ್ಟ್ರೇ ನಿಮಗ್ ಗೊತ್ತಿಲ್ಲ, ನೀವು ಯಾವಾಗ ಹುಟ್ಟಿದ್ ಪಾಸ್ಟ್ರೇ? 76. ನೀವು ಇನ್ನು ನಾನು ರಕ್ಷಣೆ ಹೊಂದಾಗ, ನಾನು
ನೀವು ಇನ್ನೂ ಹುಟ್ಟಿರ್ಲಿಲ್ಲ, ನಿಮಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಕ್ರಿಶ್ಚಿಯನ್, ನಮ್ಮ ತಾತ ಕ್ರಿಶ್ಚಿಯನ್, ನಿಮಗೆ ಗೊತ್ತಿಲ್ಲ. ನಮ್ಮ ಮುತ್ತಾತ ಬ್ರಿಟಿಷರ ಜೊತೆಗೆ ಸುವಾರ್ತೆ ಸಾರ್ತಾ ಇದ್ದ. ಎಲ್ಲ ಕತೆ ಹೇಳ್ತೇವೆ. ಆಮೇಲೆ ಒಂದೇ ಪ್ರಶ್ನೆ, ಹೌದ್ರಾ ನಿಮ್ ಜೀವನದಲ್ಲಿ ಎಷ್ಟು ದೆವ್ವ ಬಿಡಿಸಿದ್ರಿ? ದೆವ್ವ ಬಿಡಿಸೋದೆಲ್ಲ ನಮ್ ಕೆಲಸ ಅಲ್ಲ ಪಾಸ್ಟ್ರೆ. ಬಲ ಇದ್ರ ತಾನೆ ನಾವು ದೆವ್ವ ಬಿಡಿಸೋದೆ. ನಾನು ದೆವ್ವ ಬಿಡಿಸೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಸ್ವಲ್ಪ ವಿಚಾರ ಮಾಡಿ. ಯಾವನನ್ನ ಹೊಗಳ್ತಾ ಇದ್ದೇವೋ, ಯಾವನನ್ನ ಆರಾಧಿಸ್ತಾ ಇದ್ದೇವೋ, ಯಾವನ ಬಗ್ಗೆ ಹಗಲು ರಾತ್ರಿ ಮಾತಾಡ್ತಾ ಇದ್ದೇವೋ, ನಮ್ಮ ಜೀವನದಲ್ಲಿ ಆತನ ಬಲನೇ ಇಲ್ವಾ? ಎಲ್ಲಿದೆ ಆತನ ಬಲ? ಇಲ್ವಾ? ಆಮೇನ್. ಇದ್ರ ಬಗ್ಗೆ ಯೋಚಿಸ್ತಾ ಇದ್ದೀರ ಅಂದ್ಕೊಳ್ತೀನಿ. ಕ್ರಿಸ್ತೇಸು ಸತ್ತೊಳಿಂದ ಎದ್ದು ಬರೋದ್ರ ಮೂಲಕ ತಾನೇ ದೇವರೆಂಬುದಾಗಿ ಪ್ರತ್ಯಕ್ಷ ಪಡಿಸ್ಕೊಂಡಂತೆ ಹಳೆ ವಿಶ್ವಾಸಿಗಳು, ಪ್ರವಾದಿಗಳು ಪರಿಶುದ್ಧತೆಯ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಬೆಳೆದ್ಬಿಟ್ರು ಅಂದ್ರೆ ದೇವರು ಕಳಿಸದ ಯಾವುದೇ ಬಲನೇ ಇರ್ಲಿಲ್ವಂತೆ. ಆಮೇನ್. ಒಂದು ಕೊನೆಯ ವಿಷಯ ಹೇಳ್ತೀನಿ ಕೇಳಿ. ಎಷ್ಟೋ ಜನ ಅಂದ್ಕೊಳ್ತಾರೆ ದ ಸೀಕ್ವೆನ್ಸ್ ಆಫ್ ದ ಬೈಬಲ್ ಈಸ್ ವೆರಿ ಯೂನಿಕ್ ಅಂಡ್ ವೆರಿ ಸ್ಪೆಸಿಫಿಕ್. ದೇವರು ಬರೆದಿರುವಂತಹ ವಾಕ್ಯದ ಒಂದು ಸೀಕ್ವೆನ್ಸ್ಗಳು ಏನಿದೆ ಅಲ್ಲ, ಉದಾಹರಣೆಗೆ ಯೋಹಾನ 10:10 ಏನ್ ಹೇಳ್ತದೆ? ಯಾರಾದ್ರೂ ಕೇಳಿ. ಕಳ್ಳನು ಏನಂತೆ? ನಂಬರ್ 1 ಏನಂತೆ? 2, 3. ಇದು ಯಾಕೆ ಉಲ್ಟಾ ಆಗ್ಬಾರ್ದು? ಅದೇ ರೀತಿ ಯಾಕೆ ಬರೆಯಲ್ಪಟ್ಟಿದೆ? ಕಳ್ಳನು ಕೊಲ್ಲುವುದಕ್ಕೂ, ನಾಶ ಮಾಡುವುದಕ್ಕೂ, ಕದ್ದುಕೊಳ್ಳುವುದಕ್ಕೂ ಬರ್ತಾನೆ ಅಂತ ಬರಿಬಹುದಿತ್ತಲ್ಲ. ಕಳ್ಳನು ಕದ್ದುಕೊಳ್ಳುವುದಕ್ಕೆ, ನೆಕ್ಸ್ಟ್ ಕೊಲ್ಲೋದಕ್ಕೆ, ನೆಕ್ಸ್ಟ್ ಹಾಳು ಮಾಡೋದಕ್ಕೆ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರ್ದ. ಇದು ಸೀಕ್ವೆನ್ಸ್ ಅಲ್ಲಿ ಯಾಕೆ ಬರ್ದಿದೆ? ಎಷ್ಟೋ ಜನ ಬೋಧಿಸಿದ್ರು, ನಾವು ಅಂದ್ಕೊಂಡ್ವಿ, ಕೇಳಿದ್ವಿ. ಎಷ್ಟೋ ಜನ ಹೇಳಿದ್ರು ಏನಪ್ಪಾ ಅಂದ್ರೆ ಸೈತಾನ್ ಕದ್ದುಕೊಳ್ಳೋದಕ್ಕೆ, ನಾಶ ಮಾಡೋದಕ್ಕಾಗಿ, ನಿನ್ನ ಆರೋಗ್ಯವನ್ನು ಕದ್ದುಕೊಳ್ಳೋದಕ್ಕೆ. ನಾವು ಬೋಧಿಸಿದ್ವಿ ಎಷ್ಟೋ ಸಾರಿ ತಪ್ಪಾಗಿ. ನಿನ್ನ ಆರೋಗ್ಯ ಕದ್ದುಕೊಳ್ಳೋದಕ್ಕಾಗಿ, ನಿನ್ನ ಹಣವನ್ನು ಕದ್ದುಕೊಳ್ಳೋದಕ್ಕಾಗಿ, ನಿನ್ನ ಮಕ್ಕಳನ್ನು ಕದ್ದುಕೊಳ್ಳೋದಕ್ಕಾಗಿ, ನಿನ್ನ ನಾಶ ಮಾಡೋದಕ್ಕಾಗಿ ಬರ್ತಾನೆ ಅಂತ. ಆದರೆ ಕೊನೆಗೆ ದೇವರಾತ್ಮನ ಕಣ್ಣು ತೆರೆದಾಗ ಕಂಡು ಬರೋದೇನಂತಂದ್ರೆ ಸೈತಾನನು ನಿನ್ನ ಹಣದ ಬಗ್ಗೆ ಚಿಂತೆ ಇಲ್ಲ, ಅವನಿಗೆ ನಿನ್ನ ಆರೋಗ್ಯವನ್ನು ಕೆಡಿಸೋದ್ರ ಬಗ್ಗೆ ಚಿಂತೆ ಇಲ್ಲ, ಅವನಿಗೆ ನಿನ್ನ ಸಂತೋಷವನ್ನ ಕದ್ದುಕೊಂಡು ಹೋಗೋದ್ರ ಬಗ್ಗೆ ಚಿಂತೆ ಇಲ್ಲ. ಗೊತ್ತಾ ನಿನಗೆ? ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ನೋಡಿ. ಸೈತಾನನು ಮೊದಲು ಕದ್ದುಕೊಳ್ಳೋದಕ್ಕೆ ಬರ್ತಾನಂತೆ. ಕಾರಣ ಏನಂತಂದ್ರೆ ಅವನು ನಿನ್ನ ಪರಿಶುದ್ಧತೆಯನ್ನ ಕದ್ದುಕೊಳ್ಳೋದಾಗಿದ್ರೆ ಮಿಕ್ಕಿದ್ದೆಲ್ಲ ತನ್ನಷ್ಟಕ್ಕೆ ತಾನೇ ಆಗ್ಬಿಡ್ತದೆ. ಪರಿಶುದ್ಧತೆಯನ್ನ ಕಳೆದುಕೊಳ್ಳುವಾಗ ರೋಗ ತನ್ನಷ್ಟಕ್ಕೆ ತಾನೇ ಬರ್ತದೆ. ಪರಿಶುದ್ಧತೆಯನ್ನು ಕಳೆದುಕೊಳ್ಳುವಾಗ ಹಣದ ತೊಂದರೆ ತಾನಷ್ಟಕ್ಕೆ ತಾನೇ ಬರ್ತದೆ. ಹಣ ನಿಂತ್ಕೊಳ್ಳಲ್ಲ. ಪರಿಶುದ್ಧತೆಯನ್ನು ಕಳೆದುಕೊಳ್ಳುವಾಗ ಕುಟುಂಬ ತನ್ನಷ್ಟಕ್ಕೆ ತಾನೇ ಒಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ ಗೊತ್ತಾ? ಆಶೀರ್ವಾದವನ್ನು ಸ್ವೀಕರಿಸಿಕೊಳ್ಳುವಂಥ ರನ್ವೇ ನಾವು ಸಿದ್ಧ ಮಾಡಿಕೊಳ್ಳಿಲ್ಲ. ಅವನು ಮೊದಲು ವಿಶ್ವಾಸಿಗಳಲ್ಲಿ ಕದ್ದುಕೊಳ್ಳೋದೇನಂತಂದ್ರೆ ಪರಿಶುದ್ಧತೆ. ಯೋಸೆಫನನ್ನು ನೋಡಿದ, ಇವನಿಗೆ ಬಹಳ ಉನ್ನತವಾದಂಥ ಯೋಜನೆ ದೇವರಲ್ಲಿದೆ, ಇವನನ್ನು ಹೆಂಗಾದ್ರೂ ಮಾಡಿ ಹಾಳು ಮಾಡಬೇಕು. ಅವನು ಹಾಳು ಮಾಡ್ಲಿಕ್ಕೆ ಅವನಿಗೆ ಅನುಮತಿ ಇಲ್ಲದ ಕಾರಣ ಏನ್ ಮಾಡ್ತಾ ಇದ್ದಾನೆ? ಅವನ ಪರಿಶುದ್ಧತೆಯನ್ನು ಕಸ್ಕೊಳ್ತಾ ಇದ್ದಾನೆ, ಕದ್ದುಕೊಳ್ತಾ ಇದ್ದಾನೆ. ಏನಂತ? 44ನ ಹೆಂಡತಿ ಬಂದು ನಿನ್ನ ಪವಿತ್ರತೆ ನನಗೆ ಬೇಕು, ನನ್ನನ್ನು ಉಪಯೋಗಿಸು ಅಂತ ಹೇಳ್ತಾ ಇದ್ದಾಳೆ. ಆತನು ತನ್ನ ಪರಿಶುದ್ಧತೆಯನ್ನು ಕಳೆದುಕೊಳ್ಳಲಿಲ್ಲ. ಯವನಸ್ಥನೇ ಕೇಳು, ಬೆಳೆದಿರುವಂಥ ಅಡಲ್ಟ್ಸ್ ಕೇಳಿ, ಕುಟುಂಬದವ್ರು ಕೇಳಿ, ನಿನ್ನ ಪರಿಶುದ್ಧತೆ ನಿನ್ನನ್ನು ಎಲ್ಲಿವರೆಗೂ ಮುಟ್ಟಿಸ್ತದೆ ಎಂಬುದರ ಅಂದಾಜು ನಿನಗೆ ಇಲ್ಲ. ಅದು ನಿನ್ನನ್ನು ಬಹಳ ಉತ್ತಮ ಶ್ರೇಷ್ಠವಾದ ಮಟ್ಟಕ್ಕೆ ನಿನ್ನನ್ನು ಒಯ್ದು ಮುಟ್ಟಿಸ್ತದೆ. ಅವನು ಯೋಸೆಫನು ಪರಿಶುದ್ಧತೆಯನ್ನು ಪರಿಶುದ್ಧತೆಯನ್ನು ನಾವು ಕಾದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಸೈತಾನನ ಅದನ್ನು ಕದ್ದುಕೊಳ್ತಾನೆ. ಅವನು ನಿನ್ನ ಹಣವನ್ನು ಕದ್ಕೊಳ್ಳಲ್ಲ, ನಿನ್ನ ಪವಿತ್ರತೆಯನ್ನು ಕದ್ಕೊಳ್ತಾನೆ. ನಿನ್ನ ಪವಿತ್ರತೆಯನ್ನು ಕದ್ಕೊಂಡ್ಬಿಟ್ರೆ ಹಣ ತನ್ನಷ್ಟಕ್ಕೆ ತಾನೇ ಹೋಗ್ಬಿಡ್ತದೆ. ನಿನ್ನ ಪರಿಶುದ್ಧತೆನ ಆತನ ಕದ್ಕೊಂಡು ಬಿಟ್ರೆ ನಿನ್ನ ಏಳಿಗೆ ತನ್ನಷ್ಟಕ್ಕೆ ತಾನೇ ಹಾಳಾಗಿ ಹೋಗ್ಬಿಡ್ತದೆ. ನಿನ್ನ ಅಭಿವೃದ್ಧಿ ತನ್ನಷ್ಟಕ್ಕೆ ತಾನೇ ಹಾಳಾಗಿ ಹೋಗ್ಬಿಡ್ತದೆ. ನಿನ್ನ ತಲಾಂತುಗಳು ಹಾಳಾಗಿ ಹೋಗ್ಬಿಡ್ತದೆ. ಪರಿಶುದ್ಧತೆ ಅನ್ನೋದು ಬೀಗದ ಕೈ. ಅದನ್ನು ಕಳೆದುಕೊಂಡು ಬಿಟ್ರೆ ನಿನ್ನ ಜೀವನದಲ್ಲಿ ತಕ್ಕ ಕಾಲಕ್ಕೆ ಆಗಬೇಕಾದಂಥ ಸಂಗತಿಗಳು ಸಹ ಆಗೋದು ನಿಂತು ಹೋಗ್ಬಿಡ್ತದೆ. ಎಷ್ಟೋ ಜನ ಅಂತಾರೆ, ಪಾಸ್ಟ್ರೇ ನನಗೆ ಏಳಿಗೆ ಇಲ್ಲ. ಆದರೆ ರಹಸ್ಯದಲ್ಲಿ ನೋಡುವುದಾಗಿದ್ರೆ, ಒಂದು ವೇಳೆ ರಹಸ್ಯದಲ್ಲಿ ನಿನಗೆ ದೇವ್ರ ವಾಕ್ಯ ಏನು ಹೇಳ್ತದೆ? ರಹಸ್ಯದಲ್ಲಿ ನಿನ್ನನ್ನು ನೋಡುವಂಥ ತಂದೆ, ರಹಸ್ಯದಲ್ಲಿ ನಿನಗೆ ಪರಿಶುದ್ಧತೆ ಇರುವುದಾಗಿದ್ರೆ ಬಹಿರಂಗವಾಗಿ ಆತ ನಿನ್ನನ್ನು ಆಶೀರ್ವದಿಸುವನು. ರಹಸ್ಯದಲ್ಲಿ ಪರಿಶುದ್ಧತೆ ಕಂಡು ಬರುವಾಗ ಬಹಿರಂಗವಾಗಿ ದೇವರ ಆಶೀರ್ವಾದ. ಎಷ್ಟೋ ಜನ ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ನಾವು ಹೇಳ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಏಳಿಗೆ ಆಗಬೇಕಾದಂಥ ಸರಿಯಾದ ಸಂಗತಿಗಳು ನನಗೆ ಸರಿಯಾಗಿ ಆಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಪರಿಶುದ್ಧತೆಯ ಕೊರತೆ. ಯೋಚನೆಗಳಲ್ಲಿ ಪರಿಶುದ್ಧತೆಯ ಕೊರತೆ.
ಹೃದಯದಲ್ಲಿ ಪರಿಶುದ್ಧತೆಯ ಕೊರತೆ. ಪರಿಶುದ್ಧತೆಯ ಕೊರತೆ ಉಂಟಾಗುವಾಗ ಆಶೀರ್ವಾದದ ಕೊರತೆ ಉಂಟಾಗ್ತದೆ. ಪರಿಶುದ್ಧತೆಯ ಕೊರತೆ ಉಂಟಾಗುವಾಗ ಏಳಿಗೆಯ ಕೊರತೆ ಉಂಟಾಗ್ತದೆ. ಈ ದಿನಗಳಲ್ಲಿ ದೇವರ ಆತ್ಮನ ಅನೇಕ ವಿಷಯಗಳನ್ನು ನನಗೆ ಪರಿಶುದ್ಧತೆ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ, ಅನೇಕರ ಜೀವಿತಗಳನ್ನ ದೇವರು ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಪರಿಶುದ್ಧತೆ ಇದ್ದಲ್ಲಿ ದೆವ್ವ ನಿಂತ್ಕೊಳ್ಳಿಕ್ಕೆ ಆಗಲ್ಲ. ಪರಿಶುದ್ಧತೆ ಇದ್ದಲ್ಲಿ ವಿಭಜನೆ ನಿಂತುಕೊಳ್ಳಲಿಕ್ಕೆ ಆಗಲ್ಲ. ಪರಿಶುದ್ಧತೆ ಇದ್ದಲ್ಲಿ ಸೈತಾನನಿಂದ ಬರುವಂತ ಬಡತನ ನಿಂತುಕೊಳ್ಳಲಿಕ್ಕೆ ಆಗಲ್ಲ. ಆ ಪರಿಶುದ್ಧತೆ ಇರುವಾಗ ನಿನಗೆ ಬರಬೇಕಾದಂತ ಆಶೀರ್ವಾದಗಳು ತಲೆ ಮೇಲೆನೆ ಹಾರಾಡ್ತಾ ಇರಬಹುದು, ಆದ್ರೆ ಜೀವನದಲ್ಲಿ ಪ್ರವೇಶಿಸೋದಿಲ್ಲ. ಪರಿಶುದ್ಧತೆ ಇಲ್ಲದೆ ಇರುವಾಗ ದುರಾತ್ಮನು ನಮ್ಮ ಮೇಲೆ ದಾಳಿ ಮಾಡ್ತಾನೆ. ಫಿಸಿಕಲ್ ಆಗಿ ಮಾಡದೆ ಹೋದ್ರೂ ಸಹ ನಿನ್ನ ಆರೋಗ್ಯದ ಮೇಲೆ, ನಿನ್ನ ಹಣದ ಮೇಲೆ, ನಿನ್ನ ಕುಟುಂಬದ ಸಮಾಧಾನದ ಮೇಲೆ. ಕೇಳ್ತಾ ಇದ್ದೆ ಅನ್ಕೊಳ್ತೀನಿ, ನಿನ್ನ ಕುಟುಂಬದ ಐಕ್ಯತೆ ಮೇಲೆ. ಪಾಸ್ಟರ್ 10 ವರ್ಷ ಆಯ್ತ್ರಿ ಪಾಲಿಟಿಕ್ಸ್ ಮಾಡಿ ಮಾಡಿ ನನ್ನ ಪ್ರಮೋಷನ್ ಅನ್ನು ಹಿಡಿದುಕೊಂಡಿದ್ದಾರೆ. ಪ್ರಮೋಷನ್ ಅನ್ನು ಹಿಡಿದುಕೊಂಡಿರೋರು ಅವರಲ್ಲ, ಅವರನ್ನ ಪ್ರೇರೇಪಿಸುತ್ತಿರುವಂತ ದುರಾತ್ಮ. ಕಾರಣ ಪರಿಶುದ್ಧತೆಯ ಕೊರತೆ. ಯವನಸ್ಥರೇ ಕೇಳಿ, ಸಹೋದರ ಸಹೋದರಿ ಕೇಳಿ, ಇಡೀ ಲೋಕವನ್ನು ನೀನು ಸಂಪಾದಿಸಿಕೊಳ್ಳಬಹುದು, ಆದ್ರೆ ದೇವರ ಪರಿಶುದ್ಧತೆಯನ್ನು ಕಳೆದುಕೊಂಡ್ರೆ ಇದ್ದದ್ದನ್ನೆಲ್ಲ ಕಳೆದುಕೊಳ್ಬಿಡ್ತೀಯ. ನಿನ್ನಲ್ಲಿ ಪವಿತ್ರತೆ ಇಲ್ಲದೆ ಇರುವಾಗ ಸೈತಾನನು ಬರ್ತಾನೆ. ಎಚ್ಚರವಾಗಿರು. ಪವಿತ್ರತೆಯನ್ನ ಕಾದುಕೊಳ್ತಕ್ಕದ್ದು ಜನರಿಗೆ ಅರ್ಥನೇ ಆಗಲ್ಲ. ಅದು ಹೇಗೆ ನಮಗನಿಸ್ತದೆ, ಪಾಸ್ಟ್ರ್ ಏನ್ರಿ, ಅವ್ರ ಪಾಸ್ಟ್ರು, ಅದಕ್ಕೆ ಅವ್ರು ಪವಿತ್ರ ಆಗಿರ್ಬೇಕು. ಅಯ್ಯ, ನಿನ್ನ ಕುಟುಂಬದ ಪರಿಸ್ಥಿತಿ ನಿನ್ನ ಕೈಯಲ್ಲಿದೆ. ನೀನು ಪವಿತ್ರನಾಗಿ ಜೀವಿಸುವಾಗ ಎಷ್ಟೋ ಜನರಿಗೆ ಇದು ಅರ್ಥ ಆಗಲ್ಲ. ಮಕ್ಕಳ ಬಗ್ಗೆ ಗೋಳಾಡ್ತಾರೆ. ಸತ್ಯ ಏನು ಗೊತ್ತಾ? ನೀನು ಅಪವಿತ್ರನಾಗುವಾಗ ಸೈತಾನನಿಗೆ ನಿನ್ನ ಮಕ್ಕಳನ್ನ ಮುಟ್ಟುವಂತ ಅಧಿಕಾರ ಬರ್ತದೆ. ಯಾಕೆಂದ್ರೆ ದೇವರ ಅಬ್ರಾಹ್ಮನಿಗೆ ಹೇಳ್ದ, ನಾನು ನಿನ್ನನ್ನ, ನಿನ್ನ ಮಕ್ಕಳನ್ನ ಆಶೀರ್ವದಿಸುವನು. ಸೈತಾನ ಏನ್ ಹೇಳ್ತಾನೆ ಗೊತ್ತಾ? ಸೈತಾನ ಕಾಪಿ ನೋಡಿ, ದೇವ್ರಿಗೆ ಇದೆಲ್ಲ ಅವನಿಗೆ ಬೇಕು, ಅದಕ್ಕೆ ಎಲ್ಲ ಕಡೆಯಲ್ಲಿ ಆತನ ಕಾಪಿ ಕಂಡು ಬರ್ತದೆ. ಇವನೇನಂತ ಕಾಪಿ ಮಾಡ್ತಾನೆ? ನಾನು ನಿನ್ನನ್ನ, ನಿನ್ನ ಮಕ್ಕಳನ್ನ ಶಪಿಸಿ ಸುಲಿದು ಕದ್ದುಕೊಂಡು ನಾಶ ಮಾಡಿಬಿಡ್ತೇನೆ. ಯಾರ ಕೈಯಲ್ಲಿ ಹೋಗ್ತೀರಾ? ಯಾಕಂದ್ರೆ ನೀವು ಯಾರ ಕೈಯಲ್ಲಿ ಹೋಗ್ತಿರೋ ನಿಮ್ಮ ಮಕ್ಕಳ ಮೇಲೆ ಅವ್ರ ಕೈ ಬರ್ತದೆ. ಅದಕ್ಕೋಸ್ಕರ ತಂದೆ ತಾಯಿಗಳ ನಿಮಗೆ ನಾನು ವಿನಂತಿ ಮಾಡ್ಕೊಳ್ಳಲ್ಲ, ನಿಮಗೆ ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳ ಬಗ್ಗೆ ನೀವು ಕಣ್ಣೀರು ಹಾಕಬಾರ್ದು. ಅಂದ್ರೆ ಅವರಿಗಾಗಿ ಗಂಟು ಮಾಡಿಡುವುದರಲ್ಲಿ ಭರವಸೆ ಇಡಬೇಡ್ರಿ. ಆ ಗಂಟಿನ ಜೊತೆಗೆ ಪವಿತ್ರತೆಯ ಗಂಟನ್ನು ಮಾಡ್ಕೊಳ್ರಿ. ಆವಾಗ ಅವರು ಸುರಕ್ಷಿತವಾಗಿರ್ತಾರೆ, ಏಳಿಗೆಯನ್ನು ಹೊಂದ್ಕೊಳ್ತಾರೆ, ಆಶೀರ್ವಾದದಲ್ಲಿ ನಡೀತಾರೆ.